ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಅನುಗ್ರಹದಿಂದ ನಮ್ಮನ್ನು ನಡೆಸಿದನು. ಈ ವಾರದಲ್ಲಿಯೂ ಕೂಡ ದೇವರು ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಅನುಗ್ರಹದಿಂದ ನಡೆಸಲು ದೇವರ ವಾಕ್ಯಕ್ಕಾಗಿ ನಾವು ಹೋಗೋಣ. ಈ ವಾರದ ವಾಕ್ಯಕ್ಕಾಗಿ ಕೀರ್ತನೆಗಳ ಪುಸ್ತಕ 10ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದೋಣ. ಕೀರ್ತನೆಗಳು 10 ವಾಕ್ಯ 17. Psalms chapter 10 verse 17. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವನೇ ಆಗಿದ್ದಿ. ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿ ಕೊಡುತ್ತಿ ಎಂಬುದಾಗಿ ನೋಡುತ್ತೇವೆ. ಆಮೇಲೆ ದೇವರು ಯೆಹೋವನೇ ಎಂದು ಹೇಳುವಾಗ, ನಾವು ವೇದ ಪುಸ್ತಕ ನಾವು ನೋಡುವಾಗ ಯೆಹೋವನೇ ಎಂಬ ಮಾತು ದೇವರ ಒಂದು ನಾಮವಾಗಿರುತ್ತದೆ. ದೇವರು ಅಲ್ಲಿಯ ದೀನರ ಕೋರಿಕೆಯನ್ನು ನೆರವೇರಿಸುವನು ಆಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ನಾವು ದೀನರಾಗಿ ದೇವರ ನಮ್ಮನ್ನು ಸಮರ್ಪಿಸಿ ಒಪ್ಪಿಸಿಕೊಡುವಾಗ ದೇವರು ನಮ್ಮ ಕೋರಿಕೆಯನ್ನು ನೆರವೇರಿಸುವ ದೇವರಾಗಿದ್ದಾನೆ. ದೀನರಿಂದ ಹೇಳುವಾಗ ದೇವರ ಸಮೂಹದಲ್ಲಿ ತನ್ನನ್ನು ತಾನೇ ತಗ್ಗಿಸಿಕೊಂಡವರಾಗಿ, ತಾಳ್ಮೆ ಧರಿಸಿಕೊಂಡವರಾಗಿ, ಒಂದು ವೇಳೆ ಒಂದು ಕುಗ್ಗಿದ ಅವಸ್ಥೆಯಲ್ಲಿ ಇರುವಂತವರನ್ನು ನೋಡಿ ಅಲ್ಲಿಯ ಕೀರ್ತನೆ ಹೇಳುತ್ತಾನೆ, ದೀನರ ಕೋರಿಕೆಯನ್ನು ನೆರವೇರಿಸುವನು ಆಗಿದ್ದಾನೆ ನಮ್ಮ ದೇವರು. ಮಾತ್ರವಲ್ಲ, ಅವರ ಹೃದಯವನ್ನು ಧೈರ್ಯಪಡಿಸುತ್ತಾನೆ, ಅವರ ಮೊರೆಗೆ ಕಿವಿ ಕೊಡುವಂತ ಕರ್ತನಾಗಿದ್ದಾನೆ. ಅವರ ಮೊರೆಗೆ ಕಿವಿ ಕೊಟ್ಟು ಅವರ ಹೃದಯವನ್ನು ಧೈರ್ಯಪಡಿಸುವ ದೇವರು. ಪ್ರಿಯರು, ನನ್ನನ್ನು ಕೇಳುವಂತ ಪ್ರಿಯರೇ, ನಮ್ಮ ಒಂದೊಂದು ವಿಷಯದಲ್ಲೂ ನಾವು ದೀನರಾಗಿ, ಒಂದು ವೇಳೆ ಕುಗ್ಗಿ ಹೋದಂಥ ಅವಸ್ಥೆಯಲ್ಲಿ, ಒಂದು ವೇಳೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ ಎಂಬುದಾಗಿ ಇರುವಂಥ ನೆನಪಲ್ಲಿ ನಾವು ಇರುವುದಾದರೆ ದೇವರ ಬಳಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಕರ್ತನೇ, ನಾನು ಕುಗ್ಗಿ ರೀತಿಯಲ್ಲಿ ಆಗಿದ್ದೇನೆ. ಆಮೇಲೆ ನನ್ನ ದೀನ ಮನಸ್ಸನ್ನು ನೀನು ಕಾಣುತ್ತಾ ಇದ್ದಿ. ನನ್ನ ಮೊರೆಗೆ ನನ್ನ ಕೋರಿಕೆಯನ್ನು ಕಿವಿ ಕೊಟ್ಟು ಕೇಳಿ, ನನ್ನ ಮೊರೆಗೆ ಯಕ್ಷಿಸಿ, ಆಮೇಲೆ ನನ್ನ ಮೊರೆಗೆ ಕಿವಿ ಕೊಟ್ಟು ನನ್ನನ್ನು ಉದ್ಧರಿಸಬೇಕು, ನನ್ನನ್ನು ಬಿಡಿಸಬೇಕು, ನನಗೆ ಸೌಖ್ಯ ಕೊಡಬೇಕು, ನನ್ನನ್ನು ಅನುಗ್ರಹಿಸಬೇಕು, ನನಗೆ ಸಮಾಧಾನ ಸಂತೋಷ ಬೇಕೆಂಬುದಾಗಿ ದೇವರ ಕರದಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥಿಸುವುದಾದರೆ ಖಂಡಿತವಾಗಲೂ ದೀನರಾಗಿರುವ ನಮ್ಮ ಕೋರಿಕೆಯನ್ನು ನೆರವೇರಿಸಿ ನಮ್ಮ ಹೃದಯವನ್ನು ಧೈರ್ಯಪಡಿಸಿ ಅವರ ಮೊರೆಗೆ ಕಿವಿ ಕೊಟ್ಟು ನಮ್ಮ ನಡೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಕರೆದು ನಮ್ಮನ್ನು ಸಮರ್ಪಿಸಿಕೊಂಡು ಪ್ರಾರ್ಥಿಸೋಣ. ಕರ್ತನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಕೂಡ ಸಮರ್ಪಿಸುತ್ತೇವೆ. ಕರ್ತನೇ, ಸ್ತೋತ್ರ. ನೀನು ದೀನರ ಕೋರಿಕೆಯನ್ನು ನೆರವೇರಿಸುವ ದೇವರಾಗಿದ್ಯಪ್ಪ. ನಮ್ಮ ಹೃದಯವನ್ನು ಧೈರ್ಯಪಡಿಸಿ ನಮ್ಮ ಮೊರೆಗೆ ಕಿವಿ ಕೊಟ್ಟು ನಮ್ಮನ್ನು ಅನುಗ್ರಹಿಸುವ ದೇವರಾಗಿದೆಯಪ್ಪ. ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ನಮ್ಮನ್ನು ಸಂತೋಷದಲ್ಲಿ ನಡೆಸುವ ದೇವರೆಂಬುದಾಗಿ ನಂಬಿ ನಿನ್ನ ಪಾದ ಬೀಡದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡ್ತಿದ್ದೇವಪ್ಪ. ನಮ್ಮ ಎಲ್ಲ ವಿಜ್ಞಾಪನೆಗಳು ಕಿವಿ ಕೊಟ್ಟು ಈ ವಾರವೆಲ್ಲ ನಮ್ಮನ್ನು ಸಂತೋಷದಿಂದ ಅನುಗ್ರಹದಿಂದ ನಮ್ಮ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಕರ್ತನೇ, ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಒಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರ.